ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಮಧು ರಿವ್ಯೂಸ್. ಈ ವಿಡಿಯೋ ನೋಡ್ತಾ ಇರೋರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈಗ ಬಿಗ್ ಬಾಸ್ ಪ್ರೋಮೋ ಬಂದಿದೆ, 2 ಪ್ರೋಮೋ ಬಂದಿದೆ. ಆ 2 ಪ್ರೋಮೋ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ. ಮೊದಲನೇ ಪ್ರೋಮೋದಲ್ಲಿ ಬಂದು ನಾಮಿನೇಷನ್ ಬಗ್ಗೆ ಇದೆ. ಅಂದ್ರೆ ನಾಮಿನೇಷನ್ ನೆನ್ನೆ ಎಪಿಸೋಡ್ ಅಲ್ಲೇ ಸ್ಟಾರ್ಟ್ ಆಯ್ತು. ನೆನ್ನೆ ಬರೀ ನರಕವಾಸಿಗಳ ಮಾತ್ರ ಇತ್ತು, ಅಂದ್ರೆ ಅವ್ರನ್ನ ಮಾತ್ರ ಮಾಡ್ಬೇಕಾಗಿತ್ತು, ಅಂದ್ರೆ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ಬೇಕಾಗಿತ್ತು. ಯಾರಾದ್ರೂ ಒಬ್ಬರಿಗೆ ನಾಮಿನೇಟ್ ಮಾಡ್ಬೇಕಾಗಿತ್ತು. ಈ ಸ್ವರ್ಗದಲ್ಲಿರೋರೆಲ್ಲ ಸೇರ್ಬಿಟ್ಟು ಚೈತ್ರಾ ಕುಂದಾಪುರ ಅವ್ರಿಗೆ ಜಾಸ್ತಿ ಓಟ್ ಅನ್ನ ಬಂತು, 7 ಓಟ್ ಬಂತು. ಅದ್ರ ಜೊತೆಗೆ ನೆಕ್ಸ್ಟ್ ಬಂದು ಅನುಷಾ ರೈ ಅವ್ರಿಗೆ ಬಂದು 2 ಓಟ್ ಬಂತು. ಮೋಕ್ಷಿತಾ ಪೈ ಅವರಿಗೆ 1 ಓಟ್ ಬಂತು. ಇದರಿಂದ ಒಟ್ಟು 7 ಓಟ್ಸ್ ಜಾಸ್ತಿ ಓಟ್ಸ್ ಬಂದಿರೋದ್ರಿಂದ ಏನಾಯ್ತು ಅಂತಂದ್ರೆ ಡೈರೆಕ್ಟ್ ಆಗಿ ನೆನ್ನೆ ಚೈತ್ರಾ ಕುಂದಾಪುರ ಅವರು ನಾಮಿನೇಟ್ ಆಗಿದ್ದಾರೆ. ಅಂದ್ರೆ ಅವರಂತೂ ಆರ್ಗ್ಯುಮೆಂಟ್ಸ್ ಲೆವೆಲ್ ಅಂತೂ ಸಕ್ಕದಾಗಿತ್ತು. ಅಂದ್ರೆ ಅವ್ರು ನಾಮಿನೇಟ್ ಮಾಡಿದ್ದು ವೇ ಅಂತೂ ಎಲ್ಲರೂ ಸಿಲ್ಲಿ ಇದ್ರಲ್ಲೇ ನೀವು ಜಾಸ್ತಿ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು, ಇಲ್ಲ ಅಂತಂದ್ರೆ ಸೀಬೆ ಹಣ್ಣು ತಿಂದ್ರು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಇಟ್ಕೊಂಡೆ ನಾಮಿನೇಟ್ ಮಾಡಿದ್ರು. ಬಟ್ ಅವರು ಕೌಂಟ್ರು ಕೊಟ್ಟಿದ್ದ ಮಾತುಗಳಂತೂ ಸಕ್ಕದಾಗಿತ್ತು. ಚೈತ್ರಾ ಕುಂದಾಪುರ ಅವ್ರಿಗೂ ಸಕ್ಕದಾಗಂತೂ ಕೌಂಟ್ರಂತೂ ಕೊಟ್ಟರು. ಅವರು ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿದ್ದಾರೆ. ಇವಾಗ ಈ ಪ್ರೋಮೋದಲ್ಲಿ ಬಂದು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್. ಅಂದ್ರೆ ಯಾವ ರೀತಿ ಇದೆ ಅಂದ್ರೆ ಒಂಥರ ಸ್ವಿಮ್ಮಿಂಗ್ ಪೂಲ್ ತರ ಇದೆ. ಹಿಂದೆ ಹಗ್ಗಗಳನ್ನ ಕಟ್ಕೊಂಡಿದ್ದಾರೆ. ಇಬ್ಬಿಬ್ರು ಪಾರ್ಟಿಸಿಪೇಟ್ ಮಾಡ್ಬೇಕು. ಬರೀ ನರಕದವ್ರಿಗೆ ಮಾತ್ರ ಈ ಟಾಸ್ಕ್ ಅನ್ನ ಕೊಟ್ಟಂಗಿದೆ. ನೋಡ್ತಾ ಇದ್ರೆ ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮುಳುಗಿ ಮುಂದೆ ಹೋದ್ಮೇಲೆ ಅಲ್ಲೊಂದು ತ್ರಿಶೂಲ ಇಟ್ಟಂಗಿದ್ದಾರೆ. ಆ ತ್ರಿಶೂಲನ ಯಾರು ತಗೊಂತಾರೋ ಅವರು ವಿನ್ ಆದಂಗೆ. ಆ ವಿನ್ ಆದವರು ಆ ಸ್ವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಯಾರಿಗಾದ್ರೂ ಒಬ್ಬರಿಗೆ ಅದನ್ನ ಕೊಟ್ಟು ಆ ಪವರ್ ಅನ್ನ, ನಾಮಿನೇಟ್ ಪವರ್ ಅನ್ನ ಯೂಸ್ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಇರ್ಬೋದು ಮೇ ಬಿ. ಆ ರೀತಿ ಒಂದು ಟಾಸ್ಕ್ ಅನ್ನ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ಬಂದು ನರಕದಲ್ಲಿರೋದ್ರಲ್ಲಿ ಫಸ್ಟ್ ಬಂದು ಅನುಷಾ ರೈ ಅವರು ವಿನ್ ಆಗ್ತಾರೆ. ಅದ್ರ ಜೊತೆಗೆ ಗೋಲ್ಡ್ ಸುರೇಶ್ ಅವರು ಕೂಡ ಒಂದು ವಿನ್ ಆಗ್ತಾರೆ ನಾಮಿನೇಷನ್. ಇದರಿಂದ ಅವ್ರಿಗೆ ಪಾರಾಗೋದಿಕ್ಕೆ ಏನಾದ್ರು ಒಂದು ಬೇರೆಯವ್ರಿಗೆ ಇಲ್ಲ ಅಥಾರಿಟಿ ಕೊಡೋದಿಕ್ಕೆ, ಒಂದು ಚಾನ್ಸ್ ಅನ್ನ ಕೊಡೋದಿಕ್ಕೆ ಒಂದು ಸುರೇಶ್ ಅವರು ಸಹ, ಗೋಲ್ಡ್ ಸುರೇಶ್ ಅವರು ಸಹ ವಿನ್ ಆಗ್ತಾರೆ. ನೆಕ್ಸ್ಟ್ ಬಂದು ಅದೇ ರೀತಿ ಯಮುನಾ ಅವರಂತೂ ನೋಡ್ತಾ ಇದ್ರೆ ನನಗಂತೂ ಸಕ್ಕದಾಗಿ ಒಂಥರ ಅವರು ಮಾತಾಡೋ ವೇ ಆಗಿರ್ಬೋದು, ಇಲ್ಲ ವೇ ಆಫ್ ಟಾಕಿಂಗ್ ಆಗಿರ್ಬೋದು, ಒಂಥರ ಬಿಹೇವಿಯರ್ ಆಗಿರ್ಬೋದು, ಯಾಕೋ ಒಂಥರ ಸರಿ ಬರ್ತಾ ಇಲ್ಲ. ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ನನಗಂತೂ ವರಸ್ಟ್ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಅವರು ಬರೀ ರೂಲ್ಸ್ ಅಂತ ಮಾತಾಡ್ತಾರೆ. ಅದನ್ನ ಹೇಳ್ಬೇಕು ಅವರು, ಆದ್ರೆ ಎಷ್ಟು ಹೇಳ್ಬೇಕು ಅಷ್ಟನ್ನ ಹೇಳ್ಬೇಕು. ಬರೀ ಅದನ್ನೇ ಇಟ್ಕೊಂಡು ಬರೀ ಇರಿಟೇಟಿಂಗ್ ಮಾಡ್ತಾ ಇದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಅದರಲ್ಲಿ ಬಂದು ಅವರು ನಾಮಿನೇಟ್ ಮಾಡ್ತಾರೆ. ಗೀತಾ ಅವ್ರ ಭವ್ಯ ಅವ್ರಾಗಿರ್ಬೋದು, ಇಲ್ಲಾಂದ್ರೆ ಯಮುನಾ ಅವ್ರಾಗಿರ್ಬೋದು ನಾಮಿನೇಟ್ ಮಾಡ್ತಾರೆ. ಗೀತಾ ಅವ್ರಿಗೆ ನಾಮಿನೇಟ್ ಮಾಡ್ಬಿಟ್ಟು ನೀವು ಸ್ವರ್ಗ ನಿವಾಸಿಗಳ ಜೊತೆ ಬಿಟ್ಟು ಬರೀ ನರ್ಕದವ್ರ ಜೊತೆ ಜಾಸ್ತಿ ಇರ್ತೀರಾ, ಮಾತಾಡ್ತಾ ಇರ್ತೀರಾ ಅಂತ ಅಂದ್ಬಿಟ್ಟು ಇದ್ ಮಾಡ್ತಾರೆ. ಅದರಿಂದ ಏನ್ ನಾಮಿನೇಟ್ ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಾಗ್ಬೇಕು. ಅವ್ರು ಯಾರ ಜೊತೆ ಇದ್ರೆ ಅವ್ರಿಗೇನು, ಅದನ್ನ ಬರೀ ಇವ್ರ ಜೊತೆನೇ ಇರ್ಬೇಕಾ ಮುಂದಂತೂ ಗೊತ್ತಾಗ್ತಾ ಇಲ್ಲ. ಅವ್ರು ಮಾತಾಡ್ತಾ ಇರೋ ವೇ ಅಂತೂ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಎಲ್ಲ ಹೋಗಿ ಆ ಗೀತಾ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಜಗದೀಶ್ ಅವ್ರನ್ನೂ ಸಹ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನ್ಗೆ ಯಾಕೋ. ಯಾಕಂದ್ರೆ ನರಕ ನಿವಾಸಿಗಳ ಜೊತೆ ಸಾಫ್ಟ್ ಕಾರ್ನರ್ ಅಲ್ಲಿ ಇದ್ದೀರಾ ಅಂತಂದ್ರೆ, ಅಂದ್ರೆ ಟಾರ್ಗೆಟ್ ಅಂತೇನಿಲ್ಲ. ನಿನ್ನೆ ಅವರು ಮಾಡ್ಕೊಂಡಿದ್ದು ಅದೇ ತರ ಇದೆ ಜಗಣ್ಣ ಅವ್ರು ಬಂದು. ಯಾಕಂದ್ರೆ ಅವ್ರು ಎಲ್ಲ ಹೋಗಿ ನೀರೆಲ್ಲ ಕೊಟ್ಟು ಇದ್ ಮಾಡ್ತಾ ಇದ್ರು. ಅದೇ ಅವ್ರಿಗೆ ಕೊನೆಗೆ ಅವ್ರಿಗೆ ರೇಷನ್ ಎಲ್ಲ ಲಕ್ಸುರಿ ಎಲ್ಲ ವಾಪಸ್ ಹೋಯ್ತು. ಇದರಿಂದ ಏನ್ ಮಾಡ್ತಾರೆ, ಅವರನ್ನ ನಾಮಿನೇಟ್ ಮಾಡ್ತಾ ಇರ್ಬೋದು. ಅಂದ್ರೆ ಪ್ರೋಮೋದಲ್ಲಿ ಹಿಂದೆ ಮುಂದೆ ಇದೆ. ಸ್ವಲ್ಪ ಎಡಿಟರ್ ಗಿಮಿಕ್ ಮಾಡಿ ಏನ್ ಮಾಡಿದ್ದಾರೆ, ಹಾಕಿದ್ದಾರೆ ಅಂತ ಅನಿಸ್ತಾ ಇದೆ. ಬಂದು ಯಮುನಾ ಮತ್ತೆ ಶಿಶಿರ್ ಅವರ ನಡುವೆ ಒಂದು ದೊಡ್ಡ ಫೈಟ್ ಅನ್ನೋದಾಗುತ್ತೆ. ಜಗಣ್ಣ ಮತ್ತೆ ಗೀತಾ ಅವರು ಬಂದು ನರಕವಾಸಿಗಳ ಜೊತೆ ಸಾಫ್ಟ್ ಕಾರ್ನರ್ ಆಗಿರ್ತಾರೆ. ಅವ್ರ ಜೊತೆ ಜಾಸ್ತಿ ಮಾತಾಡ್ತಾ ಇರ್ತಾರೆ, ಅವ್ರ ಜೊತೆ ಮಿಂಗಲ್ ಆಗ್ತಾ ಇರ್ತಾರೆ ಅಂತ ಹೇಳಿದಾಗ ಇವ್ರು ಬಂದ್ಬಿಟ್ಟು ಶಿಶಿರ್ ಅವರು ಸಕ್ಕತ್ತಾಗಿ ಆರ್ಗ್ಯುಮೆಂಟ್ ಅನ್ನ ಮಾಡ್ತಾ ಇರ್ತಾರೆ. ಮಾತಾಡಿದ್ರೆ ತಪ್ಪೇನಿದೆ ಅದರಲ್ಲಿ, ಯಾಕೆ ಮಾತಾಡ್ಬಾರ್ದು, ಅವ್ರು ನಮ್ ಜೊತೆ ಇದ್ರೆ ಏನೋ, ನಮ್ ಜೊತೆ ಮಾತಾಡಿದ್ರೆ ಏನೋ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಇವ್ರು ಬರೀ ರೂಲ್ಸ್ ಅಂತ ಅಂದ್ಬಿಟ್ಟು ಇವ್ರದೇ ಆದ ಒಂದು ವೇನಲ್ಲಿ ಬಂದು ಅದ್ ಏನ್ ಮಾತಾಡ್ತಾ ಇದಾರೋ ಅವ್ರಿಗೆ ಗೊತ್ತಾಗಲ್ಲ. ಆ ರೀತಿ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ನನ್ಗಂತೂ ಅನ್ಸುತ್ತೆ ಈ ವಾರದಲ್ಲಿ ವೀಕೆಂಡ್ ಅಲ್ಲಿ ಮಾತ್ರ ಯಮುನಾ ಅವ್ರಿಗೆ ಸಖತ್ ಕ್ಲಾಸ್ ಅಂತೂ ಬೀಳುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಅದ್ರ ಜೊತೆಗೆ 2ನೇ ಪ್ರೋಮೋ ಬಂದಿದೆ. ಆ 2ನೇ ಪ್ರೋಮೋದಲ್ಲಿ ಕುಂದಾಪುರ ಅವರು ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಅದನ್ನ ತುಕಾಲಿ ಅವರ ವೈಫ್ ನೋಡ್ಬಿಟ್ಟು ಮಾನಸ ಅವರು ಕಮೆಂಟ್ ಮಾಡ್ತಾ ಇರ್ತಾರೆ. ಹಿಂದೆ ಕುತ್ಕೊಂಡು ಬ್ಯಾಕ್ ಬಿಚ್ಚಿನ ತರ ಮಾಡ್ತಾ ಇರ್ತಾರೆ. ಅವ್ರು ಮಾಡ್ತಾ ಇರೋದು ರಿಯಲ್ಲೋ ಸುಳ್ಳೋ ಗೊತ್ತಾಗ್ತಾ ಇಲ್ಲ, ಧ್ಯಾನ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅದು ಮತ್ತೆ ಬಂದು ಇವ್ರಿಗೆ ಕುಂದಾಪುರ ಅವ್ರಿಗೆ ಗೊತ್ತಾಗುತ್ತೆ. ಇವ್ರು ಬಂದು ಡೈರೆಕ್ಟ್ ಆಗಿ ಕೇಳ್ತಾ ಇರ್ತಾರೆ ಮಾನಸ ಅವ್ರಿಗೆ. ಸಖತ್ ಇಷ್ಟ ಆಯ್ತು ಅವ್ರಿಗೆ ಆ ರೀತಿ ಕೇಳ್ತಾ ಇರೋದು. ಯಾಕಂತಂದ್ರೆ ಏನಿದ್ರೆ ಅದು ಎದುರುಗಡೆ ಮಾತಾಡ್ಬೇಕು, ಹಿಂದೆ ಮಾತಾಡಬಾರ್ದು. ಮಾನಸ ಅವ್ರು ನೋಡಿದ್ರೆ ಈ ತರ ಧ್ಯಾನ ಮಾಡ್ತಾ ಇರೋದು ನಿಜನ ಸುಳ್ಳ ಗೊತ್ತಾಗ್ತಾ ಇಲ್ಲ, ಫೇಕ್ ಅನ್ನೋದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರು ಏನಿದ್ರೆ ಅದನ್ನ ಡೈರೆಕ್ಟ್ ಆಗಿ ಮಾತಾಡ್ಬೇಕು. ಇಲ್ಲ ಅಂತಂದ್ರೆ ಹಿಂದೆ ಎಲ್ಲ ಮಾತಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಈ ಒಂದು ವಿಚಾರದಲ್ಲಿ ಮಾತ್ರ ಚೈತ್ರಾ ಕುಂದಾಪುರ ಅವರು ಡೈರೆಕ್ಟ್ ಆಗಿ ಕೇಳಿ ಮಾತಾಡಿದ್ದಂತೂ ನನಗಂತೂ ಸಖತ್ ಇಷ್ಟ ಆಯ್ತು. ನಿಮ್ಗೇನು ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.